ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಆದಿತ್ಯ ಪುರುಷ 1 ಫೆಬ್ರವರಿ 2007 3:45 ಮಧ್ಯಾಹ್ನ. ಚಿತ್ರದುರ್ಗದಲ್ಲಿ ಜನನ. ಪುಷ್ಯ ನಕ್ಷತ್ರ, ದ್ವಿತೀಯ ಪಾದ, ಕರ್ಕ ರಾಶಿ, ಮಿಥುನ ಲಗ್ನದಲ್ಲಿ ಜನನ. ಸೊ ಆಯುಷ್ಮಾನ್ ಯೋಗದಲ್ಲಿ ಹುಟ್ಟಿದ್ದೀರ. ನೋ ಪ್ರಾಬ್ಲಮ್. ಯೋಗ ಚೆನ್ನಾಗಿದೆ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರಗಳು. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟಗಳು. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಲಾಭ ಸಿಗಲ್ಲ. 6 to 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 to 24 ಅಂದರೆ 15ರಿಂದ 60 ವರ್ಷ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನು ನಾನು ಯೌವನಾವಸ್ಥೆ ಅಂತ ಕರಿತೀನಿ. ಯಾವುದೇ ಗ್ರಹ ಯೌವನಾವಸ್ಥೆ ಸ್ಥಿತಿಯಲ್ಲಿದ್ದರೆ ಅದು 100ಕ್ಕೆ 100 ಒಳ್ಳೆ ಫಲವನ್ನು ಕೊಡುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೆ 100 ಇದು ಒಳ್ಳೆ ಫಲವನ್ನೇ ಕೊಡುತ್ತೆ. ಆದರೆ ರಾಹು, ಕೇತು, ಉಚ್ಚ ನೀಚ, ಅಸ್ತಂಗತ ಗ್ರಹ ಕೊಡುವುದಿಲ್ಲ. ಇದು ನೆನಪಿರಲಿ. ಬನ್ನಿ, ಹಾಗಾದರೆ ನೋಡಿ, ಇದು 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರೆದ್ರೆ, ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50, ಒಳ್ಳೆಯದು ಮಾಡಬಹುದು, ಕೆಟ್ಟದ್ದು ಮಾಡಬಹುದು. ಬನ್ನಿ ನೋಡೋಣ. 2007ರಲ್ಲಿ ಹುಟ್ಟಿದ್ದೀರಾ ಮಿಸ್ಟರ್ ಆದಿತ್ಯ. ಮಿಥುನ ಲಗ್ನದ ಯೋಗಕಾರಕ ಗ್ರಹ 1ನೇದ್ದೇ ಬುಧ, 2ನೇದ್ದು ಶುಕ್ರ, 3ನೇದ್ದು ಶನಿ, 4ನೇದ್ದು ಗುರು, 5ನೇದ್ದು ತಾತ್ಕಾಲಿಕ ಮಿತ್ರ ಸೂರ್ಯ. ಆದರೆ ಇಲ್ಲಿ ರಾಹು ಆಗಲಿ ಕೇತು ಮಿತ್ರರಾಗ್ತಾರೆ. ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ, ಅತಿ ದೊಡ್ಡ ವಿರೋಧಿಗಳು. ನೋಡಿ ಮಿಸ್ಟರ್ ಇವರೇ, 1 ಮತ್ತು 4 ಮತ್ತು 7 ಮತ್ತು 10 ಇದನ್ನು ಕೇಂದ್ರ ಅಂತ ಕರಿತೀವಿ. 1ರಲ್ಲಿ ಯಾರಿಲ್ಲ, 4ರಲ್ಲೂ ಯಾರಿಲ್ಲ, 7ರಲ್ಲಿ ಒಬ್ಬನೇ ಕುಜ ಇದ್ದಾನೆ. ಹಾಗಾಗಿ ಇದನ್ನು ನಾನು ಕಾಳಸರ್ಪ ದೋಷ ಅಂತ ಕರಿತೇನೆ. ಜೀವನದಲ್ಲಿ ಏನಾದರೂ ಕಳ್ಕೊತೀರಾ? ಜೀವನದಲ್ಲಿ ನೆಮ್ಮದಿ ಕಳ್ಕೋಬಹುದು, ಆರೋಗ್ಯ ಕಳ್ಕೋಬಹುದು, ಮಾನಸಿಕ ಹಿಡಿತ ಕಳ್ಕೋಬಹುದು, ಫ್ಯಾಮಿಲಿ ಕಳ್ಕೋಬಹುದು, ವಿಪರೀತ ಸಾಲ ಮಾಡ್ಕೋಬಹುದು, ಮಾಡೋ ಕೆಲಸ ಕೈಗೆ ಹತ್ತದೇ ಹೋಗ್ಬೋದು. ಇವೆಲ್ಲವನ್ನು ಮಾಡುವಂಥ ಈ ಕಾಳಸರ್ಪ ದೋಷ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತೊಂದರೆಗೀಡಾಗ್ತೀರ. ಕೇಂದ್ರದಲ್ಲಿ ನಾನು ಹೇಳ್ತೇನೆ, ಕಾಳಸರ್ಪ ದೋಷ ಅಂದ್ರೆ ಕೇಂದ್ರದಲ್ಲಿ ವಿರೋಧಿಗಳು ಬಂದು ಕೂಡಬಾರದು. 1, 4, 10ರಲ್ಲಿ ಯಾರೂ ಇಲ್ಲ, 7ರಲ್ಲಿ ಕುಜ ಇದ್ದಾನೆ. ಹಾಗಾಗಿ ಒಂದೇ ಒಂದು ವಿರೋಧಿ ಇಲ್ಲ. 10% ಕೊಡ್ತಾನೆ, 15% ಕೊಡ್ತಾನೆ. ಇಂಪಾಸಿಬಲ್ ಸರ್. ನಾವು ಊಟ ಮಾಡುವಾಗ 10%, 15% ಊಟ ಮಾಡಲ್ಲ. ನಾವು ಅನುಭವಿಸುವಾಗ 10%, 15% ಅನುಭವಿಸಲ್ಲ ಅಲ್ವಾ? ಸಂಪೂರ್ಣ
ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ಅವನು ತಟಸ್ಥನಾಗ್ತಾನೆ. ಬಟ್ ಬಹಳ ಬೇಜಾರದ ಸಂಗತಿ ಏನಂದ್ರೆ ಇಲ್ಲಿ ಶನಿ ಬಂದು ಕೂತಿದ್ದಾನೆ. ಹಾಗಾಗಿ ಇದು ಪ್ರಬಲ ವಿಷಯೋಗ ಅಂತ ಕರಿತೀನಿ ನಾನು. ಪ್ರಬಲ ವಿಷಯೋಗ ಭಾರಿ ಕೆಟ್ಟ ಯೋಗ ರೀ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಚಂದ್ರನ ಶಾಂತಿನೂ ಮಾಡಕ್ ಬರಂಗಿಲ್ಲ, ಶನಿ ಶಾಂತಿ ಮಾಡಕ್ ಬರಲ್ಲ. ಮಾನಸಿಕವಾಗಿ ವಿಷ ತುಂಬುತ್ತೆ, ಇಲ್ಲ ದೈಹಿಕವಾಗಿ ವಿಷ ತುಂಬುತ್ತೆ, ಅನಾರೋಗ್ಯಕ್ಕೆ ಬೀಳ್ತೀರಾ, ಅಲ್ಪ ಆಯು ಆಗ್ತೀರಾ. ನಾವೊಂದು ಹೇಳ್ತೀನಿ ಕೇಳಿ, ದಿನನಿತ್ಯ ನಾ ಹೇಳೋದನ್ನ ತಿಳ್ಕೊಳ್ಳಿ. ದಿನನಿತ್ಯ ಓಂ ಮೃತ್ಯುಂಜಾಯ ವಿದ್ಮಹೆ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯಾತ್. ಈ ಮೃತ್ಯುಂಜಯ ಮಹಾ ಮಂತ್ರ ನೀವು ದಿನಾನು 108 ಸಲ ಜಪಿಸ್ಬೇಕು. ನೀವು ಜಪಿಸ್ಲಿಲ್ಲ ಅಂದ್ರೆ ನಿಮ್ಮ ತಾಯಿ ಜಪಿಸ್ಬೇಕು. ಓಂ ಮೃತ್ಯುಂಜಾಯ ವಿದ್ಮಹಿ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯಾತ್. ಓಂ ಮೃತ್ಯುಂಜಾಯ ವಿದ್ಮಹೆ ಮಹಾರುದ್ರಾಯ ಧೀಮಹಿ ತನ್ನೋ ಸದಾಶಿವ ಪ್ರಚೋದಯಾತ್. ಈ ಮಂತ್ರ ಮಾಡಿಸ್ಬೇಕು. ಪ್ರತಿ ವರ್ಷ ಧನ್ವಂತರಿ ಹೋಮ ಇಲ್ಲ ಮೃತ್ಯುಂಜಯ ಹೋಮ ಮಾಡಿಸ್ಲೇಬೇಕು ನೀವು. ಅನಾರೋಗ್ಯಕ್ಕೀಡ ಮಾಡುತ್ತೆ. ಬಾಡಿ ಇಲ್ಲ ಮನಸ್ಸು ಎರಡರಲ್ಲೂ ವಿಷ ತುಂಬಿಕೊಳ್ಳುತ್ತೆ. ಬೇಡ, ಮನಸ್ಸಿನಲ್ಲಿ ವಿಷ ತುಂಬಿಕೊಂಡ್ಬಿಟ್ರೆ ಅದು ಬಹಳ ದೊಡ್ಡ ಡೇಂಜರಸ್. ಅದು ದೇಹಕ್ಕೆ ರಿಪೇರಿ ಮಾಡ್ಕೋಬಹುದು, ಮನಸ್ಸಿಗೆ ರಿಪೇರಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್ ಯು ಮೋಸ್ಟ್ ಡೇಂಜರಸ್ ಇಟ್ ಈಸ್ ಈ ವಿಷಯ ಯೋಗ. ಇದಕ್ಕೆ ಒಂದೇ ದಾರಿ, ಈ ಮಂತ್ರ ಜಪ ಹಾಗೂ ಪ್ರತಿ ವರ್ಷ ಮೃತ್ಯುಂಜಯ ಹೋಮ. ಬನ್ನಿ ನೋಡಿ, ಶನಿ 2ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹೌದಾ? ಅವನು 9ನೇ ಭಾವದ ಸ್ವಾಮಿನ ಹೌದು, 8ನೇ ಭಾವದ ಸ್ವಾಮಿಯನ್ನು ಕನ್ಸಿಡರ್ ಮಾಡಲ್ಲ ನಾನು. ಹೌದು. ಸೊ ಇಲ್ಲಿ 2 ಮತ್ತು 9ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರ. ಆದರೆ ಇಲ್ಲಿ 7 ಕ್ಯಾರೆಟ್ ನೀಲವನ್ನು ಹಾಕೊಳ್ಳಿ. ಹೌದು, ನೀಲವನ್ನು ಹಾಕೊಳ್ಳಿ, ಹುಷಾರಿ. ನೋಡಿ, ಇಲ್ಲಿ 2 ಮತ್ತು 9ನೇ ಭಾವದ ಫಲ. ಒಳ್ಳೆ ಸಂಸ್ಕಾರ ಕಲಿತೀರಿ, ಒಳ್ಳೆ ನೆಮ್ಮದಿಯ ಬದುಕಿಗೆ ದಾರಿ ಹುಡುಕ್ತೀರಿ, ಮನೆಯಲ್ಲಿ ಶಾಂತವಿರಕ್ಕೆ ಟ್ರೈ ಮಾಡ್ತೀರಿ. ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾತು ಬಹಳ ವಚನತ್ವದಲ್ಲಿ ಕೂಡ ಇರುತ್ತೆ. ಇನಿಷಿಯಲಿ ಬಹಳ ಒಳ್ಳೆ ಸ್ಟಡಿ ಮಾಡ್ತೀರಿ. ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರು ಒಂದಿಲ್ಲ ಒಂದಿನ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಊಟದ ವಿಚಾರದಲ್ಲಿ ಯಾವುದೇ ತಗಾದ ಇಲ್ಲ. ಹಣವನ್ನು ಸೇವ್ ಮಾಡ್ತೀರಿ. ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ತಂದೆ ತಾಯಿ ಅಕ್ಕ ತಂಗಿ ಎಲ್ಲರ ಜೊತೆಗೂ ಹೊಂದಾಣಿಕೆಯನ್ನು ಬದುಕ್ತೀರಿ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುತ್ತೆ. ನಿಮ್ಮ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗೋದಲ್ದೇ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತಿರ್ತೀರಿ. ಬಿಹೇವಿಯರನ್ನು ಬಹಳ ಪಾಸಿಟಿವ್ ಆಗಿ ನಡೆಸ್ಕೊತೀರಿ. ವ್ಯವಹಾರದಲ್ಲಿ ಗೆಲ್ತೀರಿ. ಹಣದ ಒಬ್ಬರಿಗೆ ಚಿಂತೆ ಇಲ್ಲ. ಹಣ ಯಾವತ್ತೂ ಬಂದೇ ಬರುತ್ತೆ, ಅದಕ್ಕೆ ಚಿಂತೆ ಇಲ್ಲ. ಸೊ ಇಲ್ಲಿ 9ನೇ ಭಾವದ ಸ್ವಾಮಿ ಆಗಿರೋದ್ರಿಂದ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿನ ಪಡ್ಕೊಳ್ತೀರಿ. ತಂದೆಯ ಜೊತೆಗೆ ಐ ಡೋಂಟ್ ಥಿಂಕ್ ಸೊ ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಬಹಳ ಲಕ್ಕಿ ಆಗಿರ್ತೀರಿ. ಪುಣ್ಯದ ಕೆಲಸ ಮಾಡಿರ್ತೀರಿ. ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 3ನೇ ಮನೆಯಲ್ಲಿ ಕೇತು ಬರಬಾರ್ದ್ರಿ. ಅದು ಸೂರ್ಯನ ಮನೆಯಲ್ಲಿ ಆಗಲಿ, ಚಂದ್ರನ ಮನೆ ಆಗಲಿ, ಕೇತು ಬರಬಾರ್ದು. ದಿಸ್ ಇಸ್ ಕಾಲ್ಡ್ ಗ್ರಹಣ ದೋಷ.
ಬರಬಾರದು 3ನೇ ಮನೆಯಲ್ಲಿ. ನೋಡಿ, ರಾಹು ಕೇತು ಮೇಷ ಮತ್ತು ವೃಶ್ಚಿಕ ಹಾಗೂ ಕರ್ಕ ಮತ್ತು ಸಿಂಹ ರಾಶಿಯಲ್ಲಿ ರಾಹು ಕೇತುಗಳಿಗೆ ಒಳ್ಳೆ ಫಲ ಕೊಡೋದಿಲ್ಲ. ಎಷ್ಟೇ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಫಲ ಕೊಡಲ್ಲ. 3ನೇ ಮನೆಯಲ್ಲಿ ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ. ಈಗ ಹೆಂಗಿದಿರೋ ಗೊತ್ತಿಲ್ಲ ನನಗೆ, ಮುಂದೆ ಮಾತ್ರ ನೀವು ಧೈರ್ಯಶಾಲಿ ಅಲ್ಲ, ಹೆದರ್ತೀರಿ, ಮುನ್ನುಗ್ಗುವ ಶಕ್ತಿ ನಿಮಗಿಲ್ಲ, ಆಟಗಳಲ್ಲಿ ರುಚಿ ಇಲ್ಲ, ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇಲ್ಲ, ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ, ಹಾರ್ಡ್ ವರ್ಕರ್ ಆಗಲ್ಲ, ನೀವು ಸ್ಮಾರ್ಟ್ ವರ್ಕರ್ ಆಗ್ತೀರಾ. ಬರವಣಿಗೆ, ಸಾಹಿತ್ಯ, ಕಲೆ ಇದರಲ್ಲಿ ಬಹಳ ಆಸಕ್ತಿ ಕಡಿಮೆ ಇರುತ್ತೆ. ಕಲೆಯಲ್ಲಿ, ಮಾತಿನಲ್ಲಿ ಸ್ವಲ್ಪ ವಚನತ್ವ ಕಡಿಮೆ, ಟ್ಯಾಲೆಂಟ್ ಪ್ರೆಸೆಂಟ್ ಯಾವಾಗ ಹೇಗೆ ಮಾಡಬೇಕು ನಿಮಗೆ ಗೊತ್ತಿರೋದಿಲ್ಲ, ಪ್ರಯತ್ನಶೀಲರಾಗೋದಿಲ್ಲ, ಕೋರ್ಟು ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ತೀರಿ, ತಿರುಗಾಟದಿಂದ ಲಾಸ್ ಅನುಭವಿಸ್ತೀರಿ. ದಯವಿಟ್ಟು ನಾನು ಕೇತು ಶಾಂತಿ ಮಾಡ್ಕೊಳ್ಳಿ, ಇಲ್ಲ ಬಹಳ ತೊಂದರೆಗೀಡಾಗ್ತೀರ. ಬಹಳ ಬೇಜಾರದ ಸಂಗತಿ ಅಂದರೆ ಗುರು 7 ಮತ್ತು 10ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಪ್ಲಸ್ ಇಲ್ಲಿ ಕುಜ ಬಂದು ಕೂತಿದ್ದಾನೆ. ಸಾಧ್ಯನೇ ಇಲ್ಲ ನಿಮ್ಮ ದಾಂಪತ್ಯ ಮದುವೆ ಲೇಟ್ ಆಗ್ಬೋದು, ಮದುವೆ ಆಗದೆ ಹೋಗ್ಬೋದು, ಮದುವೆ ಆದರೂ ಸಹ ನಿಮ್ಮ ಹೆಂಡತಿ ಗುಣಗಳು ನಿಮಗೆ ಹೊಂದಾಣಿಕೆ ಆಗದೆ ಹೋಗ್ಬೋದು. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಬಹಳ ಆಹಾಕಾರ ಆಗುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮಗೆ ಒಲಿಯೋಲ್ಲ. ದಿನನಿತ್ಯದ ನಡವಳಿಕೆ, ಒಂದಿನ ಕಷ್ಟ ಒಂದಿನ ಸುಖ ಅಂತಲ್ಲ, ಬರೀ ಒಂದೇ ರೀತಿಯಲ್ಲಿ ಇರುತ್ತೆ, ಕಷ್ಟನೇ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಬಹಳ ಫೇಲ್ಯೂರ್ ಆಗ್ತೀರ. ಪ್ರೊಫೆಷನಿಸ್ಟ್ ಆದರೆ ಹೆಸರು ಕೆಡಿಸ್ಕೋತೀರ. ನೀವು ಮಾಡೋ ಕೆಲಸ ಯಾರಿಗೂ ಇಷ್ಟ ಆಗೋದಿಲ್ಲ, ಮಾಡೋ ಕೆಲಸದ ವಿಧಾನ ನಿಮಗೆ ಯಾರಿಗೂ ಇಷ್ಟ ಆಗೋದಿಲ್ಲ, ನಿಮಗೆ ಇಷ್ಟ ಆಗೋದಿಲ್ಲ, ಗಳಿಕೆ ಇರುವುದಿಲ್ಲ, ವಿಪರೀತ ನಷ್ಟವನ್ನು ಹೊಂತೀರಿ. ತಂದೆ ಜೊತೆಗೆ ನಿಕಟವಾದ ಸಂಬಂಧ ಇರೋದಿಲ್ಲ. ತಂದೆಯನ್ನು ಕಳ್ಕೋಬೋದು ಅಥವಾ ತಂದೆಯಿಂದ ದೂರ ಆಗ್ಬೋದು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಅಲ್ಲದೇನೆ ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆಗೆ ಬಹಳ ಅಡ್ಡಿಯಾಗುತ್ತೆ. ಯಾವ ಗಳಿಸಕ್ಕಾಗುವುದಿಲ್ಲ ನಿಮ್ಮ ಹತ್ರ. ಅದರ ಬದಲು ಉಲ್ಟಾ, ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕುಜನ್ ಮನೆ, ಇದು ಗುರುನ್ ಮನೆ, ಕರೆಕ್ಟಾ? ಇವನು ಬಂದು ಇಲ್ಲಿ ಕೂತಿದ್ದಾನೆ. ಎಲ್ಲಿ ಬಂದು ಕೂತಿದ್ದಾನೆ? ಕುಜ ಬಂದು 6ನೇ ಮನೆಯಲ್ಲಿ ಕೂತಿದ್ದಾನೆ, ಇವನು ಬಂದು 7ನೇ ಮನೆ ಕೂತಿದ್ದಾನೆ. ಇದನ್ನೇ ನಾವು ಕೆಟ್ಟ ಪರಿವರ್ತನಾ ಯೋಗ ಅಂತ ಕರಿತೀವಿ. ಬಹಳ ಕೆಟ್ಟದ್ದು ಇದು. ದೋಷಗಳಲ್ಲಿ ಅತಿ ಕೆಟ್ಟ ದೋಷ ಲಂಪಟ ದೋಷ, ದೋಷದಲ್ಲಿ ಅತಿ ಕೆಟ್ಟ ದೋಷ ಅಸ್ಥಿಭಂಗ ದೋಷ, ದೋಷಗಳಲ್ಲಿ ಅತಿ ಕೆಟ್ಟ ದೋಷ ಕೆಟ್ಟ ಪರಿವರ್ತನಾ ಯೋಗ. ನಾನು ದಯವಿಟ್ಟು ಹೇಳ್ತೀನಿ, ನೀವು ಬಹಳ ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ದಯವಿಟ್ಟು ನನ್ನನ್ನು ತಪ್ಪಾಗಿ ಭಾವಿಸಬಾರ್ದು, ತಪ್ಪಾಗಿ ತಿಳ್ಕೋಬಾರ್ದು. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ಆದಿತ್ಯ. ನೀವು ವಿಪರೀತ ಸಾಲವನ್ನು ಮಾಡ್ಕೋತೀರಿ. ಜಗಳ ಜಾಪತ್ರೆಯಿಂದ ನಿಮ್ಮ ಜೀವನ ಕೂಡಿರುತ್ತೆ. ವಿರೋಧಿಗಳು ಸಿಕ್ಕಾಪಟ್ಟೆ ಹುಟ್ಟುಕೋತಾರೆ. ಆರೋಗ್ಯದ ಸಮಸ್ಯೆ ಸಿಕ್ಕಾಪಟ್ಟೆ ಬರುತ್ತೆ ನಿಮಗೆ. ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ವಿವಾದಗಳಿಗೆ ವಿಪರೀತ ಗುರಿಯಾಗುವುದಲ್ಲದೆ ಅಪವಾದವನ್ನು ಹೊರ್ತೀರಿ. ಕೋರ್ಟು ಕಚೇರಿಗಳಲ್ಲಿ ಸೋಲನ್ನು ಅನುಭವಿಸುವುದಲ್ಲದೆ ಎಲುಬು, ಕೀಳು ಹಾಗೂ ನರ ಸ್ನಾಯುಗಳ ಹೊಡೆತ ಕೊಂಡಿರುತ್ತೆ. ತಂದೆಗೆ ವಿಪರೀತ ಕಷ್ಟ ಆಗುತ್ತೆ. ತಂದೆ ಬಹಳ, ನನಗೆ ಗೊತ್ತಿಲ್ಲ ನಿಮ್ಮ ತಂದೆಯವರಿದ್ದಾರೋ ಇಲ್ಲ, ಬಟ್ ಕಳ್ಕೊಂಡ್ರೂ ಕಳ್ಕೊಬೋದು. ಆ ಮಾತು ನಾವು ದೂರ ಆಗಿರ್ಬೋದು. ಈ ರೀತಿ ಏನಾದರೂ ಆಗುತ್ತೆ. ಈಗಾಗಿಲ್ಲ ಅಂದ್ರೆ ಮುಂದಾಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೆಟ್ಟ ಪರಿವರ್ತನಾ ಯೋಗ ಬಹಳ ಕೆಟ್ಟ ಯೋಗ ಇದು. ಗುರುನ್ ಮನೆಯಲ್ಲಿ ಕುಜ, ಕುಜನ್ ಮನೆಯಲ್ಲಿ ಗುರು, ಒಳ್ಳೇದಲ್ಲ. ಒಳ್ಳೇದಲ್ಲ. ದಯವಿಟ್ಟು ಇದನ್ನು ನೀವು ಶಾಂತಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಕೆಟ್ಟ ಪರಿವರ್ತನೆ ಯೋಗ ಇದು ಪ್ರಬಲ ಮಾಂಗಲ್ಯ ದೋಷ. ಇದಕ್ಕೆ ಒಂದೇ ದಾರಿ ನೋಡಿರಿ. ಪ್ರಬಲ ಮಾಂಗಲ್ಯ ದೋಷಕ್ಕೆ
ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ನೀವು ಏನಾದರೂ ಮದುವೆ ಆಗಿದ್ದೇ ನಿಜ ಆದರೆ 100% ಈ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ. ಇಲ್ಲ ಅಂದರೆ ದಾಂಪತ್ಯ ಹಾಳಾಗಿ ಹೋಗುತ್ತೆ. ದಾಂಪತ್ಯ ಬಹಳ ದಿನ ನಿಲ್ಲಲ್ಲ. ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ದುಡ್ಡು ಬರೋದಿಲ್ಲ, ಉಲ್ಟಾ ಸಾಲ ಮಾಡ್ಕೋತೀರಿ. ಹೌದಾ? ನೀವು ಬಹಳ ಹಿಂಸೆ ಒಳಗಾಗ್ತೀರಿ ದಾಂಪತ್ಯದ ವಿಚಾರ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಹೌದು. ಸೂರ್ಯ 8ನೇ ಮನೆಯಲ್ಲಿದ್ದಾನೆ, ಫೈನ್, ನೋ ಪ್ರಾಬ್ಲಮ್. ಬಟ್ ಅತಿ ದೊಡ್ಡ ಕೆಟ್ಟ ವಿಚಾರ ಅಂದ್ರೆ ಇದು ನೋಡಿ, ಬಹಳ ಕೆಟ್ಟ ವಿಚಾರ ಇದು. ರಾಹು ಪೀಡಿತರಾದಂತಹ ಶುಕ್ರ ಮತ್ತು ಬುಧ ಮೋಸ್ಟ್ ಡೇಂಜರಸ್. ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಇವರಿಬ್ಬರದು ಮಾಡ್ಕೊಂಡಿದ್ದ ಕರೆ ಆದರೆ ಇವರು ಇಲ್ಲಿ 2 ರಾಜಯೋಗಗಳಾಗ್ತಾವೆ. ಆ ಯೋಗ ಅನುಭವಿಸ್ಬೇಕಂದ್ರೆ ಈ ಶಾಂತಿ ಆಗಬೇಕು. ಯಾವ್ಯಾವ ಯೋಗ? 1 ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 2 ಲಕ್ಷ್ಮೀನಾರಾಯಣ ಯೋಗ, 100% ಹೇಳ್ತೀನಿ ನಾನು. ಇಲ್ಲಿ ರಾಹುನ ನೀವು ಶಾಂತಿ ಮಾಡಿಕೊಂಡ್ರೆ ಇವೆರಡು ಯೋಗ. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಏನು ಅದನ್ನು ಹೇಳ್ತೇನೆ ನೋಡಿ. ಇಲ್ಲ ಅಂದ್ರೆ ಲಂಪಟ ದೋಷ, ಜಡತ್ವ ದೋಷ. ಸೊ ಯೋಗಗಳ ಬಗ್ಗೆ ಆಮೇಲೆ ಮಾತಾಡೋಣ, ಕರೆಕ್ಟಾ? ಮೊದಲು ನಾವು ಇವನು 1 ಮತ್ತು 4ನೇ ಭಾವದ ಸ್ವಾಮಿ, ಇವನು 5ನೇ ಭಾವದ ಸ್ವಾಮಿ. ನಾನು ಓಪನ್ ಹೇಳ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆದಿತ್ಯ ಇಲ್ಲ ಆದಿತ್ಯ ಅವರ ತಾಯಿಯವರು ಮತ್ತೆ ಆದಿತ್ಯಗೆ ಸಂಬಂಧಪಟ್ಟವರು. ಇಲ್ಲಿ ಇವರಿಬ್ಬರನ್ನು ನೀವು ಶಾಂತಿ ಮಾಡಿದ್ದೇ ಕರೆ ಆದರೆ ಮಾತ್ರ ಹೇಳ್ತೀನಿ. ನೀವು ಶಾಂತಿ ಮಾಡಲಿಲ್ಲ ಅಂದರೆ ನಾನು ಹೇಳೋದೆಲ್ಲ ಉಲ್ಟಾ. ನಾನು ಹೇಳೋದೆಲ್ಲ ಉಲ್ಟಾ. ವ್ಯಕ್ತಿತ್ವ ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ. ಸಾರಿ, ರಾಹು ಮತ್ತು ಕೇತು ಶಾಂತಿ ನೀವು ಮಾಡ್ಕೊಂಡಿದ್ದೇ ಕರೆ ಆದರೆ ಒಳ್ಳೆ ವ್ಯಕ್ತಿತ್ವ ಬೆಳೆಯುತ್ತೆ, ಒಳ್ಳೆ ಜವಾಬ್ದಾರಿತನ ಬೆಳೆಯುತ್ತೆ, ಒಳ್ಳೆ ಬದುಕನ್ನು ಬದುಕುವುದಲ್ಲದೆ ಈ ಎತ್ತರಕ್ಕೆ ಬೆಳೀತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ಮೆಂಟಲಿ ಫಿಸಿಕಲಿ ಬಹಳ ಸ್ಟ್ರಾಂಗ್ ಆಗ್ತೀರಿ. ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡೋದಲ್ಲದೆ ನಿಮ್ಮ ಇಮೇಜು ಎತ್ತರಕ್ಕೆ ಬೆಳೆಯುತ್ತೆ. ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂತೀರಿ, ಜವಾಬ್ದಾರಿತ ವ್ಯಕ್ತಿ ಆಗ್ತೀರಿ. ಇದು 1ನೇ ಭಾವದ ಫಲ. ನೋಡಿ 4ನೇ ಭಾವದ ಫಲ ಬಹಳ ಜವಾಬ್ದಾರಿತೆ, ರೆಸ್ಪಾನ್ಸಿಬಿಲಿಟಿ ಹಾಗೂ ಮುನ್ನುಗ್ಗುವ ಶಕ್ತಿ ನಿಮಗೆ ಬರುತ್ತೆ ರಾಹು ಶಾಂತಿ ಮಾಡಿಕೊಂಡ್ರೆ. ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಸ್ನೆಸ್ ಮೆನ್ ಆಗ್ತೀರಿ ರಾಹು ಶಾಂತಿ ಮಾಡಿಕೊಂಡ್ರೆ. ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ ರಾಹು ಶಾಂತಿ ಮಾಡಿಕೊಂಡ್ರೆ. ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಒಳ್ಳೆ ಹೈಯರ್ ಎಜುಕೇಶನ್ ಆಗಿರುತ್ತೆ, ಒಳ್ಳೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ, ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಬದುಕ್ತೀರಿ, ಮನೆಯ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಆಗುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಆಭರಣ ಮತ್ತು ಇತ್ಯಾದಿಗಳನ್ನು ಅಂದರೆ ಮೂವಬಲ್ ಪ್ರಾಡಕ್ಟ್, ಲಿಕ್ವಿಡ್ ಮನಿ ಆಗಿರ್ಬೇಕು, ಶೇರ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗ್ಬೋದು, ಎಲ್ಲವನ್ನೂ ಖರೀದಿ ಮಾಡೋದು, ಮನೆ, ಶಾಪು ಮತ್ತು ಫಾರ್ಮ್ ಹೌಸು ಖರೀದಿ ಮಾಡುವಷ್ಟು ಕೆಪಬಲ್ ಆಗ್ತೀರಿ. ಯಾವಾಗ? ರಾಹು ಶಾಂತಿ ಮಾಡಿದಾಗ. ಇಲ್ಲ ಅಂದರೆ ಇಲ್ಲ. ಒಳ್ಳೆ ಎಜುಕೇಶನ್ ಪಡಿತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಜೀವನವನ್ನು ಮಾಡ್ತೀರಿ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳು ಬಹಳ ನೀತಿವಂತ, ರೀತಿವಂತ, ವಿದ್ಯಾವಂತ, ಸುಸಂಸ್ಕೃತರಾಗಿ ಹುಟ್ಟುತ್ತಾರೆ. ಅದು ಅಲ್ಲದೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ತಾರೆ, ಪ್ರೀತಿ ಪ್ರೇಮ, ಎಲ್ಲರ ನಿಷ್ಕಳಂಕ ನಿರ್ಮಲವಾದ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ. ಬದುಕನ್ನು ಬಹಳ ಕಷ್ಟದಿಂದ ಮೇಲೊಯ್ತೀರಿ, ಸುಖದ ಕಡೆ ನಡೀತೀರಿ, ಕಷ್ಟವನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ. ಯಾವಾಗ? ರಾಹು ಶಾಂತಿ ಆದಮೇಲೆ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ,
ನೋಡಿ, ನಿಮ್ಮ ತಾಯಿ ಸಮಸ್ಯೆ ನಿಮ್ಮ ಸಮಸ್ಯೆ ಒಂದೇ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಿ. ಬನ್ನಿ, ಇಲ್ಲಿ ಜಡತ್ವ ದೋಷ ಅಂತ ಬರುತ್ತೆ, ಹಾಗೂ ಲಂಪಟ ದೋಷ. ಮೊದಲು ಜಡತ್ವ ದೋಷ ಬಗ್ಗೆ ಮಾತಾಡೋಣ. ಸೋಮಾರಿ ಆಗ್ತೀರಿ, ಯಾವ ಕೆಲಸನೂ ಇನ್ ಟೈಮ್ ಮಾಡಲ್ಲ, ಎಲ್ಲ ವಿಚಾರಗಳಿಗೆ ಬೇಜಾರು ಮಾಡ್ಕೋತೀರಿ, ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಊನ ಆಗುತ್ತೆ ಅಂದರೆ ಹಾಳಾಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ, ಅದರಿಂದ ತೊಂದರೆ ಅನುಭವಿಸ್ತೀರಿ. ಇದು ಜಡತ್ವ ದೋಷ. ವಿಪರೀತ ಹೌದು, ದೇಹದ ಯಾವುದಾದ್ರೂ ಒಂದು ಅಂಗ, ಚಸ್ಮಾ ಬಂದಿರ್ಬೋದು, ಕಿವಿ ಕೇಳ್ತಾ ಇರ್ಬೋದು, ಹಲ್ ಪ್ರಾಬ್ಲಮ್ ಆಗಿರ್ಬೋದು, ಸಮಥಿಂಗ್ ಎಲ್ಸ್, ಇಲ್ಲ ಕೈ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ವೀಕ್ನೆಸ್ ಬರ್ಬೋದು, ವಾಟ್ ಎವರ್ ದ ಥಿಂಗ್ಸ್. ಹೌದು, ಇಲ್ಲ ಬುದ್ಧಿಮಟ್ಟ ಬೆಳೆಯದೇ ಹೋಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಈ ಜಡತ್ವ ದೋಷ ನಿಮ್ಮನ್ನು ಬಹಳ ಘಾಸಿಗೊಳ್ಳುತ್ತೆ. ದಯವಿಟ್ಟು ಇಲ್ಲಿ ರಾಹು ಶಾಂತಿ ಮಾಡ್ಕೊಳ್ಳಿ. ಬನ್ನಿ, ಲಂಪಟ ದೋಷದ ಬಗ್ಗೆ ಮಾತಾಡೋಣ. ವಿಚಿತ್ರ ದೋಷ ಇದಂತ. ಲಂಪಟ ದೋಷದಲ್ಲಿ ಹೆಣ್ಣಿನಿಂದ ನಿಮಗೆ ಮೋಸ ಆಗ್ಬೋದು, ಇಲ್ಲ ನೀವು ಹೆಣ್ಣಿಗೆ ಮೋಸ ಮಾಡ್ಬೋದು, ಹೊನ್ನನ್ನು ಕಳ್ಕೋಬಹುದು, ಮಣ್ಣನ್ನು ಕಳ್ಕೋಬಹುದು, ಜೂಜಿನಲ್ಲಿ ಹಣ ಕಳ್ಕೋಬಹುದು, ಕೆಟ್ಟ ಗೆಳೆಯರನ್ನ ಸಾಕು, ಕೆಟ್ಟ ಗೆಳೆಯರ ಜೊತೆಗೆ ದೋಸ್ತಿ ಮಾಡ್ಬೋದು, ಕೆಟ್ಟ ಚಟಕ್ಕೆ ಬಲಿಯಾಗ್ಬೋದು. ಇಷ್ಟರಲ್ಲಿ ಒಂದು ಮಾತ್ರ ಲಂಪಟ ದೋಷ ಜನರೇಟ್ ಮಾಡಿಕೊಡ್ತೀನಿ. ಇದು ಶುಕ್ರ ಶಾಂತಿ ಮಾಡೋದ್ರಿಂದ 100% ಹೌದು, ಅದು ರಾಹು ಶಾಂತಿ ಮಾಡ್ಕೊಳ್ಳೋದ್ರಿಂದ, ನಾಗ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯ ಪೂಜೆ ಆಗ್ಬಿಟ್ಬಿಡಿ. ಅದು ನಿಮ್ಮ ಕೈಯಿಂದನೇ ಆಗ್ಬೇಕು, ತಾಯಿ ಮಗನ ಕಡೆಯಿಂದನೇ. ನೀವು ಅಲ್ಲಿ ಕೊಟ್ಟು ಬಂದ್ರೆ ನಡೆಯಲ್ಲ, ಬೇಕಾದಾಗಲಿ ಅದು ಮನೆ ಮುಂದೆ ತಂದು ಇಟ್ಕೊಳ್ಳಿ. ನೀವು ನಾನ್ ವೆಜ್ ಆದರೂ ತಿನ್ನಿ, ಏನಾದರೂ ತಿನ್ನಿ, ಅದಕ್ಕೆ ಸಂಬಂಧ ಇಲ್ಲ. ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು, ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟಗಳು. ನೋಡಿ ಏನ್ ಮಾಡ್ತೀರ. ಇದು ಲಂಪಟ ದೋಷ, ಜಡತ್ವ ದೋಷ ಆಯ್ತು. ಇಲ್ಲಿ ರಾಹು ಶಾಂತಿ ಮಾಡಿಕೊಂಡ್ರೆ ಮತ್ತು ಕೇತು ಶಾಂತಿ ಮಾಡಿಕೊಂಡ್ರೆ ಯೋಗಗಳು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ದೊಡ್ಡ ಯೋಗ ರೀ, ದೊಡ್ಡ ಯೋಗ ಅಂದ್ರೆ ದೊಡ್ಡ ಯೋಗ. ಆಮೇಲೆ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀನಿ ನಾನು. ಲಕ್ಷ್ಮೀನಾರಾಯಣ ಯೋಗ ದೊಡ್ಡ ರಾಜಯೋಗ ಇದು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ. ಲಕ್ಷ್ಮೀನಾರಾಯಣ ಯೋಗ ಬಹಳ ಒಳ್ಳೆ ರೀತಿಯ ದಾಂಪತ್ಯವನ್ನು ನಡೆಸ್ಕೊಂಡು ಹೋಗುವುದಲ್ಲದೆ ಬಹಳ ರೀತಿವಂತ ಸುಸಂಸ್ಕೃತ ಮಕ್ಕಳು ಹುಡ್ತಾರೆ. ಮಕ್ಕಳಿಂದ ವಿಪರೀತ ಹೆಸರು, ದುಡ್ಡು, ಹಣ, ಕೀರ್ತಿ, ಯಶಸ್ಸು, ಸುಖ, ನೆಮ್ಮದಿ ಎಲ್ಲವನ್ನೂ ನೋಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಬಹಳ ದೊಡ್ಡ ರಾಜಯೋಗ. ಬುಧ ಶುಕ್ರನ ಯುತಿ. ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ, 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ದಯವಿಟ್ಟು. ಬಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ 2 ಯೋಗ ಇಲ್ಲ, ನೆನಪಿಟ್ಕೊಳ್ಳಿ. ಉಲ್ಟಾ ಜಡತ್ವ ಮತ್ತು ಲಂಪಟ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ, ಧಾರ್ಮಿಕ, ಕಳಕಳಿ ಹಾಗೂ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸ್ಥಾನಮಾನ, ಸಂಪತ್ತು, ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ಯವನ್ನು ಕೊಡ್ತಾನೆ ದೇವರು. ನೋಡಿ ನೀವು ಯೋಗ ಸುಧೆ ಅಂತ ಬುಕ್ ಇದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ಈ ಲಕ್ಷ್ಮೀನಾರಾಯಣ ಬಗ್ಗೆ. ದಯವಿಟ್ಟು ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳೋದಿಷ್ಟೇ ನಿಮಗೆ, ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಆಗಬೇಕು. ಏನು
ಎರಡನೇದು ನಾಗ ಪ್ರತಿಷ್ಠಾಪನೆ ಆಗಬೇಕು. ಮೂರನೇದು ಮಸ್ಟ್ ಅಂಡ್ ಶುಡ್ ಕುಜ ಮತ್ತು ಗುರು ಶಾಂತಿ ಆಗಲೇಬೇಕು. 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. ಮೃತ್ಯುಂಜಯ ಹೋಮ ಮಾಡಲೇಬೇಕು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು, ಕುಜ ಗುರು ಶಾಂತಿ ಮಾಡ್ಕೊಳ್ಳೇಬೇಕು, 7 ಕ್ಯಾರೆಟ್ ಪಚ್ಚೆ ಹಾಕ್ಕೊಳ್ಳೇಬೇಕು. ಇವೆಲ್ಲ ಮಸ್ಟ್ ಅಂಡ್ ಶುಡ್. ಶನಿ ಸೀದಾ ನಿಮ್ಮ 4ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 8ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 11ನೇ ಭಾವ ನೋಡ್ತಾನೆ. ಶತ್ರು ನಾಶ ಮಾಡ್ತಾನೆ. 2ರಲ್ಲಿ ಒಳ್ಳೆ ವ್ಯವಹಾರಸ್ಥರಾಗ್ತಾರೆ, ಜಿಪುಣರಾಗ್ತಾರೆ, ಆದರೆ 4ರಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಬಟ್ ಮೋಸ್ಟ್ ಡೇಂಜರಸ್ ಇವರಿಬ್ಬರು. ಯಾಕೆ ಅಂತ ಹೇಳಿಬಿಡ್ತೀನಿ, ಕೇಳಿಬಿಡಿ. ಸೀದಾ ನಿಮ್ಮ ಕೆಲಸವನ್ನು ಹಾಳು ಮಾಡೋವನೇ ಇವನು, ಆಮೇಲೆ ನಿಮ್ಮ ದಾಂಪತ್ಯ ಹಾಳು ಮಾಡೋವನು ಮತ್ತು ವ್ಯವಹಾರ ಹಾಳು ಮಾಡೋನು. 7ರಲ್ಲಿ ದಾಂಪತ್ಯ ಹಾಳು ಮಾಡ್ತಾನೆ, 10ರಲ್ಲಿ ಕೆಲಸ ಹಾಳು ಮಾಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ಹಾಳು ಮಾಡ್ತಾನೆ, 2ರಲ್ಲಿ ವ್ಯವಹಾರ ಹಾಳು ಮಾಡ್ತಾನೆ. ಅದೇ ಗುರು ಸೀದಾ ನಿಮ್ಮ 10 ಕೆಲಸ ಹಾಳು ಮಾಡ್ತಾನೆ, ವಿಪರೀತ ರೋಗ ರುಜಿನಿಗೆ ತುತ್ತು ಮಾಡ್ತಾನೆ. ಅದಾದ್ಮೇಲೆ ನೋಡಿ, ರೋಗ ರುಜಿನ ಸಾಲಕ್ಕೆ ಹಾಳು ಮಾಡ್ತಾನೆ. 6ರಲ್ಲಿ ಸಿಕ್ಕಾಬಿಟ್ಟು ಕಷ್ಟ ಕೊಡ್ತಾನೆ. ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಕೊಳ್ಳೇಬೇಕಾಗಿದ್ದ ಆದಿತ್ಯ. ನೋಡಿ, ನವಮಾಸದಲ್ಲಿ 1ನೇ ಮನೆ ಸ್ವಾಮಿ 3ರಲ್ಲಿದ್ದಾನೆ, ಇಲ್ಲಿ ಗುರು ನೀಚ ಆಗಿದ್ದಾನೆ. 5ನೇ ಮನೆ ಸ್ವಾಮಿ ಯಾರು? ಶುಕ್ರ 1ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಚಂದ್ರ ಅಷ್ಟಮದಲ್ಲಿ ಬಂದು ಕೂತಿದ್ದಾನೆ, 9ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಗುರು ನೀಚ ಇದ್ದಾನೆ, ದಾಂಪತ್ಯ ಕಷ್ಟ. ದಯವಿಟ್ಟು ಕುಂಭ ವಿವಾಹ ಮಾಡಿ ಮದುವೆ ಮಾಡ್ಕೊಳ್ಳಿ. ಹೌದು, ಕುಂಭ ವಿವಾಹ ಮಾಡಿ ಮದುವೆ ಮಾಡ್ಕೊಳ್ಳಿ, ಬಹಳ ತೊಂದರೆಗಳಾಗ್ತದೆ. ಬನ್ನಿ, ಎಜುಕೇಶನ್ ಬಗ್ಗೆ ನಾನು ಮಾತಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ? ಯಾಕಂದ್ರೆ ಚಿಕ್ಕ ಮಗು ನೀವೇನು. ಹಠವಾದಿ ಆಗ್ತೀರ ಸ್ವಲ್ಪ ಎಜುಕೇಶನಲ್ಲಿ, ಅಷ್ಟೇ ಹೇಳ್ಕೊಳ್ಳೋಷ್ಟು ಎಜುಕೇಶನ್ ಆಗಲ್ಲ. ಬಿಸ್ನೆಸ್ಸಿಗೆ ಬೀಳ್ತೀರ, ಕೆಲಸ ದಯವಿಟ್ಟು ಇವನ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ಮಾಡಬೇಡಿ. ನನ್ನ ಕೈಂಡ್ ರಿಕ್ವೆಸ್ಟು, ಇವನ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ, ಯಾವುದೇ ಬ್ಯಾಂಕ್ ಅಕೌಂಟು, ಯಾವುದೇ ಜವಾಬ್ದಾರಿ ಕೊಟ್ಟಿದ್ದೇ ಕರೆ ಆದರೆ ಎಲ್ಲರೂ ರೂಢಿಗೆ ಬರಬೇಕಾಗತ್ತೆ. ಹುಷಾರಿ. ನನಗೆ ನೀವು ಬೈಕೊಂಡ್ರೂ ಚಿಂತೆ ಇಲ್ಲ, ಇರೋ ಸತ್ಯ ಹೇಳ್ತಾ ಇದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಹೌದು, ಯಾವುದೇ ಬಿಸ್ನೆಸ್ ಆಗಲಿ, ಬ್ಯಾಂಕ್ ಅಕೌಂಟ್ ಆಗಲಿ, ಹೊಲ ಆಗಲಿ, ಮನೆ ಆಗಲಿ ಇವನ ಹೆಸರಲ್ಲೇ ಮಾಡೋಂಗಿಲ್ಲ. ತಾಯಿ ಜಾಯಿಂಟ್ ಇಟ್ಕೊಂಡೇ ಜೀವನ ನಡೆಸಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಹೌದು, ಬುಧ ದಶೆಯಲ್ಲಿದ್ದೀರ ಈಗ ನೀವು. ಅದರ ರಾಹು ಪೀಡಿತನಾಗಿದ್ದಾನೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಕುಜ ಮತ್ತು ಗುರು ಶಾಂತಿ ಮಾಡ್ಕೊಳ್ಳಿ, ಕರೆಕ್ಟಾ? ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಕರೆಕ್ಟಾ? ಅದಾದ್ಮೇಲೆ 7 ಕ್ಯಾರೆಟು ಪಚ್ಚೆ ಹಾಕೊಳ್ಳಿ. ಪ್ಲಸ್ ಕುಂಭ ವಿವಾಹ ಮಾಡ್ಕೊಳ್ಳಿ ಮದುವೆಗಿಂತ ಮುಂಚೆ. ಪ್ಲಸ್ ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡ್ಕೊಳ್ಳಿ. ಮೃತ್ಯುಂಜಯ ಹೋಮ ಬಹಳ ಇಂಪಾರ್ಟೆಂಟು, ನೆನಪಿರಲಿ, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತದೆ. ಹೌದು, ಮೃತ್ಯುಂಜಯ ಹೋಮ ಬಹಳ ಇಂಪಾರ್ಟೆಂಟು, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.